ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026ರ ಸೂಪರ್ 8ರ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡ ಜಿಂಬಾಬ್ವೆ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿದೆ. ಮುಂಬೈನಲ್ಲಿ ನಡೆದ ಈ ಪಂದ್ಯದಲ್ಲಿ ಫೆಬ್ರವರಿ 23, 2026ರಂದು ವೆಸ್ಟ್ ಇಂಡೀಸ್ 107 ರನ್ಗಳ ದೊಡ್ಡ ಗೆಲುವು ಸಾಧಿಸಿದೆ. ಈ ಭರ್ಜರಿ ಗೆಲುವಿಗೆ ಪ್ರಮುಖ ಕಾರಣ ಅಂದ್ರೆ ವೆಸ್ಟ್ ಇಂಡೀಸ್ ತಂಡದ ಸ್ಫೋಟಕ ಬ್ಯಾಟಿಂಗ್. ಅವರು ಬರೋಬ್ಬರಿ 254 ರನ್ಗಳ ಬೃಹತ್ ಮೊತ್ತವನ್ನ ಕಲೆಹಾಕಿದ್ರು. ಇದು ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ದಾಖಲಾದ ಎರಡನೇ ಅತಿ ದೊಡ್ಡ ತಂಡದ ಮೊತ್ತ ಅನ್ನೋದು ವಿಶೇಷ. ಈ ಮಹತ್ವದ ಗೆಲುವು ಸೂಪರ್ 8ರ ಗ್ರೂಪ್ 1ರಲ್ಲಿ ವೆಸ್ಟ್ ಇಂಡೀಸ್ಗೆ ಮುಂಚೂಣಿ ತಂದುಕೊಟ್ಟಿದೆ. ಇದು ಟೂರ್ನಿಯಲ್ಲಿ ಅವರ ಮುನ್ನಡೆಯ ಸಾಧ್ಯತೆಗಳನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು 2026ರ ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ ಭಾರತ ಮತ್ತು ಶ್ರೀಲಂಕಾ ಜಂಟಿ ಆತಿಥ್ಯದಲ್ಲಿ ಐಸಿಸಿ ಪುರುಷರ ಟಿ20 ವಿಶ್ವಕಪ್ 2026 ನಡೆಯುತ್ತೆ. ಇದರಲ್ಲಿ 20 ತಂಡಗಳು ಒಟ್ಟು 55 ಪಂದ್ಯಗಳಲ್ಲಿ ಪ್ರಶಸ್ತಿಗಾಗಿ ಸೆಣಸಾಡಲಿವೆ. ಈ ಟೂರ್ನಿಯ ಸ್ವರೂಪ ಹೇಗಿದೆ ಅಂದ್ರೆ ಮೊದಲು ಗುಂಪು ಹಂತ, ಆಮೇಲೆ ಸೂಪರ್ 8, ಸೆಮಿಫೈನಲ್ಸ್ ಮತ್ತು ಫೈನಲ್. ಇದು 2024ರ ಟಿ20 ವಿಶ್ವಕಪ್ನ ಸ್ವರೂಪವನ್ನೇ ಹೋಲುತ್ತೆ. ಇನ್ನು ಈ ಗೆಲುವು 2012 ಮತ್ತು 2016ರಲ್ಲಿ 2 ಬಾರಿ ಟ್ರೋಫಿ ಗೆದ್ದಿದ್ದ ವೆಸ್ಟ್ ಇಂಡೀಸ್ ತಂಡಕ್ಕೆ ಮೂರನೇ ಟಿ20 ವಿಶ್ವಕಪ್ ಗೆಲ್ಲುವ ಸಂಕಲ್ಪಕ್ಕೆ ಇನ್ನಷ್ಟು ಬಲ ತುಂಬಿದೆ ಅನ್ನೋದು ಸ್ಪಷ್ಟ. ವೆಸ್ಟ್ ಇಂಡೀಸ್ ಅಷ್ಟೊಂದು ದೊಡ್ಡ ಮೊತ್ತ ಕಲೆಹಾಕಲು ಮುಖ್ಯ ಕಾರಣ ಅಂದ್ರೆ ಶಿಮ್ರನ್ ಹೆಟ್ಮೇಯರ್ ಮತ್ತು ರೋಮನ್ ಪೊವೆಲ್ ಅವರ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ. ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಹೆಟ್ಮೇಯರ್ ಕೇವಲ 34 ಎಸೆತಗಳಲ್ಲಿ 7 ಸಿಕ್ಸರ್ ಮತ್ತು 7 ಬೌಂಡರಿಗಳನ್ನೊಳಗೊಂಡ ಬರೋಬ್ಬರಿ 85 ರನ್ ಸಿಡಿಸಿ ಅಬ್ಬರಿಸಿದರು. ಅವರ ಈ ಆಕ್ರಮಣಕಾರಿ ಆಟದಿಂದ ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ವೆಸ್ಟ್ ಇಂಡೀಸ್ ಪರ ಅತಿ ವೇಗದ ಅರ್ಧಶತಕ ಬಾರಿಸಿದ ಆಟಗಾರ ಎಂಬ ದಾಖಲೆ ಬರೆದರು. ಇನ್ನು ಹೆಟ್ಮೇಯರ್ಗೆ ಉತ್ತಮ ಜೊತೆ ನೀಡಿದ ರೋಮನ್ ಪೊವೆಲ್ ಕೂಡ ಕೇವಲ 35 ಎಸೆತಗಳಲ್ಲಿ 59 ರನ್ ಚಾದರು. ಇವರಿಬ್ಬರ ಅಮೋಘ ಜೊತೆಯಾಟದಿಂದ ಜಿಂಬಾಬ್ವೆ ಬೌಲಿಂಗ್ ಪಡೆಯನ್ನು ಧೂಳಿಪಟ ಮಾಡಿದರು. ಕೇವಲ 52 ಎಸೆತಗಳಲ್ಲಿ ಇವರಿಬ್ಬರೂ ಕಲೆಹಾಕಿದ 122 ರನ್ಗಳ ಜೊತೆಯಾಟ ವೆಸ್ಟ್ ಇಂಡೀಸ್ ತಂಡ ದೊಡ್ಡ ಮೊತ್ತದತ್ತ ವೇಗವಾಗಿ ಸಾಗಲು ಬಹುಮುಖ್ಯ ಕಾರಣವಾಗಿತ್ತು. ಅಂತಿಮವಾಗಿ ವೆಸ್ಟ್ ಇಂಡೀಸ್ ನಿಗದಿತ ಓವರ್ಗಳಲ್ಲಿ 6 ವಿಕೆಟ್ಗೆ 254 ರನ್ ಕಲೆಹಾಕಿತು. ಇದು 2007ರಲ್ಲಿ ಶ್ರೀಲಂಕಾ ತಂಡ ಕೀನ್ಯಾ ವಿರುದ್ಧ ಬಾರಿಸಿದ್ದ 260/6 ರನ್ಗಳ ಟಿ20 ವಿಶ್ವಕಪ್ನ ಸಾರ್ವಕಾಲಿಕ ದಾಖಲೆಗಿಂತ ಕೇವಲ 6 ರನ್ ಕಡಿಮೆ ಆಗಿತ್ತು ಅಷ್ಟೇ. ವೆಸ್ಟ್ ಇಂಡೀಸ್ ದೊಡ್ಡ ಸ್ಕೋರ್ ಮಾಡಿದ್ಮೇಲೆ ಅದನ್ನ ಬೆನ್ನಟ್ಟೋಕೆ ಜಿಂಬಾಬ್ವೆಗೆ ಮೊದಲಿಂದಲೂ ಕಷ್ಟದ ಪರಿಸ್ಥಿತಿ ಎದುರಾಗಿತ್ತು. 8ನೇ ಕ್ರಮಾಂಕದ ಬ್ಯಾಟರ್ ಬ್ರಾಡ್ ಇವಾನ್ಸ್ 21 ಎಸೆತಗಳಲ್ಲಿ 43 ರನ್ ಬಾರಿಸಿ ಹೋರಾಟ ಮಾಡಿದ್ರು. ಜಿಂಬಾಬ್ವೆ ಬ್ಯಾಟಿಂಗ್ ಲೈನ್ಅಪ್ಗೆ ದೊಡ್ಡ ಜೊತೆಯಾಟ ಕಟ್ಟೋಕೆ ಆಗ್ಲಿಲ್ಲ. ಅಷ್ಟೇ ಅಲ್ಲ, ರನ್ ರೇಟ್ ಕೂಡ ಕಾಯ್ದುಕೊಳ್ಳೋಕೆ ಬಹಳ ಕಷ್ಟಪಟ್ರು. ಕೊನೆಗೆ ಜಿಂಬಾಬ್ವೆ ತಂಡ 17.4 ಓವರ್ಗಳಲ್ಲಿ ಬರೀ 147 ರನ್ಗಳಿಗೆ ಆಲ್ ಔಟ್ ಆಗಿ 107 ರನ್ಗಳ ಭಾರೀ ಸೋಲೊಪ್ಪಿಕೊಂಡಿತು. ಜಿಂಬಾಬ್ವೆ ಸೋಲಿಗೆ ವೆಸ್ಟ್ ಇಂಡೀಸ್ನ ಸ್ಪಿನ್ ಜೋಡಿಯೇ ಪ್ರಮುಖ ಕಾರಣವಾಗಿತ್ತು ಅಂದ್ರೆ ತಪ್ಪಾಗಲ್ಲ. ಎಡಗೈ ಸ್ಪಿನ್ನರ್ ಗುಡಕೇಶ್ ಮೋತಿ ಅದ್ಭುತವಾಗಿ ಬೌಲ್ ಮಾಡಿದ್ರು. ಕೇವಲ 28 ರನ್ ಕೊಟ್ಟು 4 ವಿಕೆಟ್ ಕಬಳಿಸಿದ್ರು. ಅವರ ಜೊತೆಗಾರ ಎಡಗೈ ಆರ್ಥೋಡಾಕ್ಸ್ ಸ್ಪಿನ್ನರ್ ಅಖಿಲ್ ಹೊಸೇನ್ ಕೂಡ 28 ರನ್ಗಳಿಗೆ 3 ವಿಕೆಟ್ ತೆಗೆದು ನಿರ್ಣಾಯಕ ಸ್ಪೆಲ್ ಹಾಕಿದ್ರು. ಇವರಿಬ್ಬರೂ ಸೇರಿ ಜಿಂಬಾಬ್ವೆಯ 7 ವಿಕೆಟ್ ಪಡೆದ್ರು. ಮುಂಬೈ ಪಿಚ್ನಲ್ಲಿ ಸ್ಪಿನ್ನರ್ಗಳ ಮ್ಯಾಜಿಕ್ ಎಷ್ಟಿತ್ತು ಅಂತ ಇದು ತೋರಿಸುತ್ತೆ. ಜಿಂಬಾಬ್ವೆ ತಂಡದ ಕ್ಯಾಪ್ಟನ್, ಪ್ರಮುಖ ಆಲ್ರೌಂಡರ್ ಸಿಕಂದರ್ ರಜಾ ಮುಂಬೈನ ವಾನ್ಖೆಡೆ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ತಗೊಂಡ್ರು. 2024ರಲ್ಲಿ ಗ್ಯಾಂಬಿಯಾ ವಿರುದ್ಧ ಕೇವಲ 43 ಬಾಲ್ಗಳಲ್ಲಿ ಅಜೇಯ 133 ರನ್ ಬಾರಿಸಿ ಟಿ20 ಸೆಂಚುರಿ ಮಾಡಿದ ಮೊದಲ ಜಿಂಬಾಬ್ವೆ ಆಟಗಾರ ಅಂತ ಇತಿಹಾಸ ಸೃಷ್ಟಿಸಿದ್ದ ರಜಾ ಕಳೆದ ವಿಶ್ವಕಪ್ ಮಿಸ್ ಮಾಡ್ಕೊಂಡ್ಮೇಲೆ ಈಗ 2026ರ ಟಿ20 ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿರೋ ತಂಡವನ್ನ ಲೀಡ್ ಮಾಡ್ತಿದ್ದಾರೆ. ಈ ಟೂರ್ನಿಗೆ ಜಿಂಬಾಬ್ವೆ ತಂಡದಲ್ಲಿರೋ ಪ್ರಮುಖ ಪ್ಲೇಯರ್ಸ್ ಅಂದ್ರೆ ತಮ್ಮ ಕೆರಿಯರ್ನಲ್ಲಿ 111 ಟಿ20 ವಿಕೆಟ್ ಪಡೆದಿರೋ ಫಾಸ್ಟ್ ಬೌಲರ್ ರಿಚರ್ಡ್ ನಾಗರವ ಮತ್ತು ತಶಿಂಗಾ ಮುಸೇಕಿವಾ. ಚಾವ್ರಾನ್ಸ್ ಅಂತ ಕರೆಯಲ್ಪಡೋ ಈ ಟೀಮ್ 2026ರ ಟಿ20 ವಿಶ್ವಕಪ್ ಗ್ರೂಪ್ ಬಿನಲ್ಲಿ ಆಸ್ಟ್ರೇಲಿಯಾ, ಶ್ರೀಲಂಕಾ, ಒಮನ್ನಂತಹ ಸ್ಟ್ರಾಂಗ್ ಟೀಮ್ಗಳ ಜೊತೆ ಸ್ಥಾನ ಪಡೆದಿದೆ. ಅಂದ್ರೆ ಟೂರ್ನಿಯಲ್ಲಿ ಇವರಿಗೆ ಎದುರಾಗೋ ಪೈಪೋಟಿ ಎಷ್ಟಿರುತ್ತೆ ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ವೆಸ್ಟ್ ಇಂಡೀಸ್ ಜಿಂಬಾಬ್ವೆ ವಿರುದ್ಧದ ಭರ್ಜರಿ ಗೆಲುವು ಕೇವಲ ಸೂಪರ್ 8ರ ಗುಂಪು 1ರಲ್ಲಿ ಅವರನ್ನು ಅಗ್ರಸ್ಥಾನಕ್ಕೆ ತಂದು ನಿಲ್ಲಿಸಿದ್ದು ಅಷ್ಟೇ ಅಲ್ಲ, ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ಮತ್ತು ಸ್ಪಿನ್ ದಾಳಿಯ ಪ್ರಬಲ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ. ಶಾಯ್ ಹೋಪ್ ನಾಯಕತ್ವದಲ್ಲಿರುವ 2026ರ ಟಿ20 ವಿಶ್ವಕಪ್ಗಾಗಿ ವೆಸ್ಟ್ ಇಂಡೀಸ್ ತಂಡದಲ್ಲಿ ಬ್ರಾಂಡನ್ ಕಿಂಗ್, ಶೆರ್ಫೇನ್ ರುದರ್ಫೋರ್ಡ್ ಮತ್ತು ಜಾನ್ಸನ್ ಚಾರ್ಲ್ಸ್ ಅವರಂತಹ ಸ್ಫೋಟಕ ಬ್ಯಾಟರ್ಗಳಿದ್ದಾರೆ. ಜೊತೆಗೆ ಜೇಸನ್ ಹೋಲ್ಡರ್ ಮತ್ತು ರೊಮಾರಿಯೋ ಶೆಫರ್ಡ್ ಅವರಂತಹ ಬಹುಮುಖಿ ಆಲ್ರೌಂಡರ್ಗಳು ತಂಡಕ್ಕೆ ಮತ್ತಷ್ಟು ಬಲ ತುಂಬಿದ್ದಾರೆ. ಇನ್ನು 2024ರಲ್ಲಿ ಟಿ20 ಪಂದ್ಯಗಳಲ್ಲಿ ವೆಸ್ಟ್ ಇಂಡೀಸ್ ಪರ ಅತಿ ಹೆಚ್ಚು ವಿಕೆಟ್ ಕಬಳಿಸಿದ, ಅಷ್ಟೇ ಅಲ್ಲದೆ 2024ರ ಡಿಸೆಂಬರ್ನಲ್ಲಿ ಐಸಿಸಿ ಟಿ20 ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನ ಗಳಿಸಿದ್ದ ಅಖಿಲ್ ಹೊಸೇನ್ ಅವರ ಬೌಲಿಂಗ್ ವಿಭಾಗದ ಪ್ರಮುಖ ಅಸ್ತ್ರವಾಗಿದ್ದಾರೆ. ಈ ಟೂರ್ನಿ 2026ರ ಮಾರ್ಚ್ 8ರಂದು ಮುಕ್ತಾಯವಾಗಲಿದೆ. ಈಗ ಉಭಯ ತಂಡಗಳು ತಮ್ಮ ಮುಂದಿನ ಪಂದ್ಯಗಳ ಮೇಲೆ ಮತ್ತು ಪ್ರತಿ 2 ವರ್ಷಕ್ಕೊಮ್ಮೆ ಬರುವ ಈ ಟಿ20 ಅಂತಾರಾಷ್ಟ್ರೀಯ ಮಹಾಸಮರದಲ್ಲಿ ತಮ್ಮ ದೊಡ್ಡ ಗುರಿಗಳ ಮೇಲೆ ಗಮನ ಹರಿಸುತ್ತಿವೆ.